ಹಳ್ಳಿಯ ಹೆಣ್ಮಕ್ಳು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತು ಒಂದ್ಸಲ ಮಾತಾಡಿದ ಮೇಲೆ ಮುಗಿದೋಯ್ತು. ಬಿಜೆಪಿಯವರು ಎಲ್ಲದಕ್ಕೂ ಮಾತನಾಡ್ತಾರೆ, ಇದಕ್ಕೆ ಯಾಕೆ ಮಾತಾಡ್ತಿಲ್ಲ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಯಡಿಯೂರಪ್ಪ, ಅಶೋಕ್, ವಿಜೇಂದ್ರ ಯಾಕೆ ಇದ್ರ ಬಗ್ಗೆ ಯಾರೂ ಮಾತನಾಡ್ತಿಲ್ಲ, ದೇಶಕ್ಕೆ ಮೊದಲು ಉತ್ತರ ನೀಡಬೇಕು ಅಂತ ಡಿ ಕೆ ಶಿವಕುಮಾರ್. ಬಟ್ ಎಷ್ಟೋ ಸಂದರ್ಭದಲ್ಲಿ ಕ್ಷಮೆ ಕೇಳಿದ್ರೆ ಮುಗಿದೋಯ್ತು, ಬಟ್ ಕ್ಷಮೆ ಕೇಳಲಿ ಅಂತನ, ವಿಷಾದ ವ್ಯಕ್ತಪಡಿಸಿದ ಸಾಕಾಗಲ್ಲ ಅಂತನ, ಒಂದ್ಸಲ ಮಾತಾಡಿದ ಮೇಲೆ ಆಯಿತು ಅಂತಂದರೆ ಈ ವಿಚಾರನ ಅಂದರೆ ಈ ವಿವಾದವನ್ನು, ಪರ್ಟಿಕ್ಯುಲರ್ ವಿವಾದವನ್ನು ಇಲ್ಲಿಗೆ ಬಿಡಲ್ಲ ಅನ್ನುವಂತಹ ಧೋರಣೆ. ಅದಕ್ಕೋಸ್ಕರನೇ ಅವ್ರು ನಿನ್ನೆ ಕರೆ ಕೊಟ್ಟಿದ್ದು, ಎಲ್ಲ ತಾಲೂಕುಗಳಲ್ಲಿ ಪಕ್ಷಾತೀತವಾಗಿ ಹೆಣ್ಮಕ್ಳು ಹೋರಾಟ ಮಾಡಿ ಅಂತ. ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ರಾಜ್ಯದ ವಿಚಾರ, ಇದು ಹೆಣ್ಮಕ್ಳ ವಿಚಾರ, ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ. ಬಿಡಿ, ಈಗ ಫಸ್ಟು ಬಿ ಜೆ ಪಿ ನಮಗೆ ಮೇಯ್ನ್ ಇರೋದು. ನಮಗೆ ಬಿ ಜೆ ಪಿ ತನ್ನ ಅಸ್ತಿತ್ವವನ್ನು ಪ್ರತಿದಿನ ಕಳ್ಕೊಳ್ತಾ ಇದೆ. ನಾನು ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು, ಬೇರೆಯವರು ಯಾಕೆ ಉತ್ತರ ಕೊಡ್ತಾ ಇಲ್ಲ? ಬಿ ಜೆ ಪಿಯವರು ಯಾಕೆ ಯಡಿಯೂರಪ್ಪನವ್ರು ಕೊಡ್ತಾ ಇಲ್ಲ, ಯಾಕೆ ಅಶೋಕ್ ಕೊಡ್ತಾ ಇಲ್ಲ, ಯಾಕೆ ಬೇರೆಯವರೆಲ್ಲ ಕೊಡ್ತಾ ಇಲ್ಲ? ಎಲ್ಲದಕ್ಕೂ ಮಾತಾಡ್ತಾರಲ್ಲ ಅಡ್ಡಕ್ಕೆ. ಅವ್ರು ಏನು ಮಾತಾಡಿದ್ರು, ಒಬ್ರು ಏನು ಮಾತಾಡಿದ್ರು ಎಲ್ಲ ಮುಗಿದೋಯ್ತಾ? ದೇ ಶುಡ್ ಆನ್ಸರ್ ಫಸ್ಟ್. ಇರ್ಬೋದು, ಅದು ಬೇರೆಯವರು, ಈವನ್ ಕಾಂಗ್ರೆಸ್ ಲೀಡರ್ಗಳು ಕೂಡ ಒಂದು ಸರ್ತಿ ಅದನ್ನು ಕಣ್ಸಿದ್ದು ಬಿಟ್ಟರೆ ಅದನ್ನೇ ನಾವು ಡಿ ಕೆ ಶಿವಕುಮಾರ್ ಒಬ್ಬರೇ ಇದನ್ನು ಜಗ್ಗಾಡ್ತಾ ಇರೋದು. ಸಿದ್ದರಾಮಯ್ಯನವರು ಕೂಡ ಒಂದು ಸರ್ತಿ ಮೈಸೂರಲ್ಲಿ ರಿಯಾಕ್ಟ್ ಮಾಡಿದ್ರು, ಸುಮ್ಮನಾಗ್ಬಿಟ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ವಿಷಾದ ಕೋರಿದ್ದಾರೆ ಅಂತಲೂ ಸುಮ್ಮನಾದರು. ಬಟ್ ಡಿ ಕೆ ಶಿವಕುಮಾರ್ ಚುನಾವಣೆ ಟೈಮ್ ಆಗಿರೋದ್ರಿಂದ ರಾಜಕೀಯ ಇದನ್ನು ಇಲ್ಲಿಗೆ ಬಿಡಬಾರ್ದು, ಒಂದು ಸರ್ತಿ ಆಡಿದ್ರೆ ಹೋಯ್ತು ಅಂದರೆ. ಹೌದು, ಈಗ ಕಾಂಗ್ರೆಸ್ನವರೂ ಕೂಡ ಈ ಹಿಂದೆ ಮಹಿಳೆಯರ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ರು ಅಂತ ನಿನ್ನೆ ಕುಮಾರಸ್ವಾಮಿ ಹೇಳಿದರು. ಅದ್ರ ಬಗ್ಗೆ ನೀವು ಯಾರೂ ಮಾತಾಡಲ್ಲ.